ಸನ್ನಿವೇಶವನ್ನು ಎದುರಿಸುವಾಗ ಎಚ್ಚರಿಕೆಯಿಂದ ವರ್ತಿಸಬೇಕು. ಹಳ್ಳಿಯಲ್ಲಿ ಒಬ್ಬ ಉದ್ಯಮಿ ವಾಸಿಸುತ್ತಿದ್ದನು. ಅವನಿಗೆ ಸುಂದರವಾದ ಮಗಳು ಇದ್ದಳು. ಒಮ್ಮೆ ಅವನು ಒಬ್ಬ ಉದ್ಯಮಿಯಿಂದ ದೊಡ್ಡ ಸಾಲವನ್ನು ಹೊಂದಿದ್ದನು ಮತ್ತು ಅವನು ಸಾಲವನ್ನು ಕೊಟ್ಟವನು ಅದೇ ಗ್ರಾಮದವನು ಮತ್ತು ತುಂಬ ಕೆಟ್ಟವನು. ಆದುದರಿಂದ ಆ ಉದ್ಯಮಿಯು ಆ ವ್ಯಕ್ತಿಯ ಸಾಲವನ್ನು ತೀರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ಮನುಷ್ಯನು ಗ್ರಾಮಸ್ಥರೆಲ್ಲರನ್ನು ಒಟ್ಟುಗೂಡಿಸಿ ಉದ್ಯಮಿಯ ಮನೆಗೆ ಹೋಗಿ ಉದ್ಯಮಿಗೆ ಹೇಳಿದನು, ನನ್ನ ಸಾಲವನ್ನು ತೀರಿಸಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡು. ಇದನ್ನು ಕೇಳಿದ ನಂತರವೂ ಸಾಲ ತೆಗೆದುಕೊಂಡಿದ್ದ ಉದ್ಯಮಿ ಬಲವಂತವಾಗಿ ಮೌನವಾದರು ಮತ್ತು ಮನೆಯಲ್ಲಿ ಕುಳಿತಿದ್ದ ಉದ್ಯಮಿಯ ಮಗಳು ಈ ಎಲ್ಲ ವಿಷಯಗಳನ್ನು ಕೇಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಗ್ರಾಮಸ್ಥರಿಗೆ ಮತ್ತು ವ್ಯಾಪಾರಿಗೆ, ಸರಿ, ನಾನು ಒಂದು ಚೀಲದಲ್ಲಿ ಒಂದು ಬಿಳಿ ಕಲ್ಲು ಮತ್ತು ಒಂದು ಕಪ್ಪು ಕಲ್ಲು ಹಾಕುತ್ತೇನೆ ಮತ್ತು ಅವನ ಮಗಳು ಚೀಲದಿಂದ ಒಂದು ಕಲ್ಲನ್ನು ತೆಗೆಯಬೇಕು. ಕಲ್ಲು ಬೆಳ್ಳಗಾದರೆ ಸಾಲ ಮನ್ನಾ ಮಾಡಿ ಅವರ ಮಗಳನ್ನು ಮದುವೆಯಾಗುವುದಿಲ್ಲ. ಆದರೆ ಕರಿಕಲ್ಲು ಆದರೆ ಸಾಲ ಮನ್ನಾ ಮಾಡುತ್ತೇನೆ, ಆದರೆ ಮಗಳ ಮದುವೆ ಮಾಡಬೇಕು. ವ್ಯಾಪಾರಿಯ ಮಗಳು ಇದಕ್ಕೆ ಒಪ್ಪಿದಳು ಮತ್ತು ಇಡೀ ಹಳ್ಳಿಯೇ ಒಪ್ಪಿಕೊಂಡಿತು. ಆ ವ್ಯಕ್ತಿ ಎಲ್ಲರ ಮುಂದೆ 2 ಕಲ್ಲುಗಳನ್ನು ಚೀಲದೊಳಗೆ ಇಟ್ಟನು. ಆದರೆ ಬಹಳ ಜಾಣ್ಮೆಯಿಂದ ಆ ವ್ಯಕ್ತಿ ಆ ಚೀಲದಲ್ಲಿ ಕಪ್ಪು ಕಲ್ಲುಗಳೆರಡನ್ನೂ ಹಾಕಿದ್ದ ಮತ್ತು ಚೀಲದ ಒಳಗಿದ್ದ 2 ಕಲ್ಲುಗಳು ಕಪ್ಪಾಗಿರುವುದನ್ನು ವ್ಯಾಪಾರಿಯ ಮಗಳು ನೋಡಿದಳು. ಈಗ ನಾನು ಯಾವ ಕಲ್ಲುಗಳನ್ನು ತೆಗೆಯುತ್ತೇನೆಯೋ ಅದು ಕಪ್ಪು ಕಲ್ಲುಗಳು ಮಾತ್ರ ಎಂದು ಹುಡುಗಿ ಯೋಚಿಸುತ್ತಿದ್ದಳು. ಮತ್ತು ಕಲ್ಲು ಕಪ್ಪು ಬಣ್ಣಕ್ಕೆ ತಿರುಗಿದರೆ ಸಾಲವನ್ನು ಮನ್ನಿಸಲಾಗುತ್ತದೆ. ಆದರೆ ನಾನು ಅವನನ್ನು ಮದುವೆಯಾಗಬೇಕು ಮತ್ತು ಈ ಮನುಷ್ಯನು ಚೀಲಕ್ಕೆ ಕಪ್ಪು ಕಲ್ಲುಗಳನ್ನು ಹಾಕಿದ್ದಾನೆ ಎಂದು ನಾನು ಗ್ರಾಮಸ್ಥರೆಲ್ಲರಿಗೂ ಹೇಳಿದರೆ ಸಾಲವನ್ನು ಮನ್ನಾ ಮಾಡಲಾಗುವುದಿಲ್ಲ ಮತ್ತು ಈ ಮನುಷ್ಯನು ಖಂಡಿತವಾಗಿಯೂ ಸೇಡು ತೀರಿಸಿಕೊಳ್ಳುತ್ತಾನೆ. ಹುಡುಗಿ ಹೀಗೆ ಯೋಚಿಸುತ್ತಿದ್ದಳು. ಹುಡುಗಿ ಚೀಲದಲ್ಲಿ ಕೈ ಹಾಕಿ ಒಂದು ಕಲ್ಲನ್ನು ಹೊರತೆಗೆದು ಯಾರಿಗೂ ಹೇಳದೆ ಆ ಕಲ್ಲನ್ನು ನೆಲದ ಮೇಲೆ ಬೀಳಿಸಿದಳು ಮತ್ತು ನೆಲದ ಮೇಲೆ ಬಿದ್ದ ನಂತರ ಆ ಕಲ್ಲು ಇತರ ಕಲ್ಲುಗಳೊಂದಿಗೆ ಮಿಶ್ರಣವಾಯಿತು. ಆಗ ಆ ಹುಡುಗಿ ಎಲ್ಲರಿಗೂ, ನಾನು ತೆಗೆದ ಕಲ್ಲು ಬಿಳಿಯೋ ಕಪ್ಪೋ ಎಂದು ಈಗ ನನಗೆ ತಿಳಿಯುವುದು ಹೇಗೆ ಎಂದು ಹುಡುಗಿ ಹೇಳಿದಳು. ಚೀಲದಲ್ಲಿದ್ದ ಇನ್ನೊಂದು ಕಲ್ಲನ್ನು ನೋಡಿ, ಚೀಲದಲ್ಲಿ ಬಿಳಿ ಕಲ್ಲು ಇದ್ದರೆ ನನಗೆ ಕಪ್ಪು ಕಲ್ಲು ಸಿಕ್ಕಿತು ಮತ್ತು ಚೀಲದಲ್ಲಿ ಕಪ್ಪು ಕಲ್ಲು ಇದ್ದರೆ ನನಗೆ ಬಿಳಿ ಕಲ್ಲು ಸಿಕ್ಕಿತು ಮತ್ತು ಚೀಲದಲ್ಲಿ ಕಪ್ಪು ಕಲ್ಲುಗಳು ಮಾತ್ರ ಇದ್ದವು ಮತ್ತು ಹುಡುಗಿ ತೆಗೆದ ಕಲ್ಲು ಬಿಳಿ ಎಂದು ಗ್ರಾಮಸ್ಥರೆಲ್ಲರೂ ಅರ್ಥ ಮಾಡಿಕೊಂಡರು. ಆದ್ದರಿಂದ ಉದ್ಯಮಿಯ ಸಾಲವನ್ನು ಸಹ ಮನ್ನಾ ಮಾಡಲಾಗಿದೆ ಮತ್ತು ಅವರ ಮಗಳು ಆ ವ್ಯಕ್ತಿಯನ್ನು ಮದುವೆಯಾಗಬೇಕಾಗಿಲ್ಲ. ಜೀವನದಲ್ಲಿ ಅನೇಕ ಬಾರಿ ಒಬ್ಬ ವ್ಯಕ್ತಿಯು ಅಸಹಾಯಕನಾಗುತ್ತಾನೆ ಮತ್ತು ಅವನ ಮುಂದೆ ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸಬೇಕಾಗುತ್ತದೆ. ಈ ಕಥೆಯಿಂದ ನಾವು ಈ ಪಾಠವನ್ನು ಕಲಿಯುತ್ತೇವೆ. ನೀವು ಬಲವಂತವಾಗಿ ಮತ್ತು ಯಾರಾದರೂ ನಿಮ್ಮ ಲಾಭವನ್ನು ಪಡೆಯಲು ಬಯಸಿದಾಗ ಮುಗ್ಧರಾಗಬೇಡಿ, ಆದರೆ ನಿಮ್ಮ ಮೆದುಳನ್ನು ಬಳಸಿ. ನೀವು ಎಷ್ಟು ಮುಗ್ಧರಾಗಿರಲು ಪ್ರಯತ್ನಿಸುತ್ತೀರೋ ಅಷ್ಟು ಜನರು ನಿಮಗೆ ಮೋಸ ಮಾಡುತ್ತಾರೆ. ಈಗ ನೀವು ಜನರನ್ನು ನಿಂದಿಸಲು ಪ್ರಾರಂಭಿಸುತ್ತೀರಿ ಎಂದರ್ಥವಲ್ಲ, ಬದಲಿಗೆ ನೀವು ಸಾಗರದಂತೆ ಆಗುತ್ತೀರಿ ಎಂದರ್ಥ. ಇದರರ್ಥ ನೀವು ಸಾಗರದಂತೆ ಮೌನವಾಗಿರಬೇಕು, ಆದರೆ ನಿಮ್ಮ ಮನಸ್ಸಿನಲ್ಲಿ ಜ್ಞಾನವನ್ನು ಅದರ ಆಳದಂತೆ ಇಡಬೇಕು. ಈ ಕಥೆಯನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇಂತಹ ಅನೇಕ ಕಥೆಗಳನ್ನು ನೋಡಲು ನಮ್ಮ ಈ ಕಥಾ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.